ಹೊಡೆದಾರ ಇಂಥ ಮ್ಯಾಲೆ ಕೂತ್ ಹೋಗ್ಬೇಕಂತ ಹಿಂಗೇನಿಲ್ಲ. ನೀವು ಕೂತಿರಲ್ಲ, ನಮ್ಮ ಸಂದ ಮುಗಿದುಕೊಳ್ಳಿ ನಿಮ್ಮ ಸಂಗಟ ನಾವು ತೆಳಗೆ ಕೂತೇವಂದ್ರೆ ನಮ್ಮದು ಜನ್ಮ ಪವಿತ್ರ ಆಗ್ತೈತಿ ಅನ್ನುವಂಥ ಮಾತನ್ನ ಹೌದು ಬಹಳ ಸ್ಪಷ್ಟವಾಗಿ ಭಾವಿಸ್ಬೇಕಾಗ್ತದ. ಅದಕ್ಕೆ ಹೇಳ್ತಾರೆ, ನಂಬಿ ಅಣ್ಣ ಮಾಡಿದ ಭಕ್ತಿ ನಾಡೆಲ್ಲ ಮಾಡಬಹುದಯ್ಯ, ಹೌದು ಕುಂಬಾರ ಗುಂಡಣ್ಣ ಮಾಡಿದ ಭಕ್ತಿ ಊರೆಲ್ಲ ಮಾಡಬಹುದಯ್ಯ, ಅಣ್ಣ ಬಸವಣ್ಣ ಮಾಡಿದ ಭಕ್ತಿ ಶಿಶುವೆಲ್ಲ ಮಾಡಬಹುದಯ್ಯ. ಹೌದು ಇದು ಬಹಳ ದೊಡ್ಡದಲ್ಲ. ಬಹುತೇಕ ನಮ್ಮಲ್ಲಿ ಬಸವಣ್ಣವರಾಗಿ ಹೋದರು, ಅವ್ರು ಮಾಡಿದ ಭಕ್ತಿ ದೊಡ್ಡದಲ್ಲ. ಅವ್ರು ಒಂದು ಮಾತು ಹೇಳ್ತಾರೆ ಕೊನೆಗೆ. ಏನ್ ಹೇಳ್ತಾರ್ರಿಪ್ಪ? ಕೊನೆಗೆ ಒಂದು ಮಾತು ಹೇಳ್ತಾರೆ. ಏನು ಹೇಳ್ತಾರಂದ್ರೆ, ಎಲ್ಲಿ ಅವರು ಬೇಕು. ಬಹುತೇಕ ನಿಮ್ಮ ಎಲ್ಲರಿಗಿಂತಲೂ ಹತ್ತದವಂದ್ರೆ ಅವನೇ ನಮಗೆ ಇವಾಗ ಎಲ್ಲಿ ಸಂತೋಷ ಅದ. ಎಲ್ಲಿಪ್ಪ ನಾವು ಭಾಳ ಜಾಸ್ತಿ ಮಾತಾಡೋಂಗಿಲ್ಲ. ನಿಮ್ಮ ಪಕ್ಷ ಇತ್ತಂದ್ರೆ ನೀವು ಎಷ್ಟು ಹೇಳ್ತೀರ ಅಷ್ಟೇ ಮಾತಾಡ್ತೀವಿ. ಯಾಕಂದರೆ ನಮ್ದೊಂದು ಪದ್ಧತಿ ಐತಿ. ಏನು ಪದ್ಧತಿ ಐತಂದ್ರೆ ಯಾಕಲ್ಲ ಆಯ್ತು ಸಂತೋಷ. ಎಲ್ಲಿ ಬಿಡ್ರಿ. ಎಲ್ಲಿ ಸಮಯ ಹಾಳು ಮಾಡಬೇಡ್ರಿ. ಯಾಕಂದ್ರೆ ಸಮಯ ಇರಲಿ. ಅದಕ್ಕೆ ಮಹಾತ್ಮರು ಹೇಳ್ತಾರ, ನಂಬಿ ಅಣ್ಣ ಮಾಡಿದ ಭಕ್ತಿ ನಾಡೆಲ್ಲ ಮಾಡಬಹುದಯ್ಯ, ಕುಂಬಾರ ಗುಂಡಣ್ಣ ಮಾಡಿದ ಭಕ್ತಿ ಊರೆಲ್ಲ ಮಾಡಬಹುದಯ್ಯ, ಅಣ್ಣ ಬಸವಣ್ಣ ಮಾಡಿದ ಭಕ್ತಿ ಶಿಶುವೆಲ್ಲ ಮಾಡಬಹುದಯ್ಯ. ಹೌದು ಇದು ಬಹಳ ದೊಡ್ಡದಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಸರ್ವರಿಗೂ ವಾಸವಾಗದ ಭಕ್ತಿ ಯಾವ ತನ್ನ ಮನವಶ ಮಾಡ್ಕೋತಾನ, ಯಾವ ತನ್ನ ಕೈವಶ ಮಾಡ್ಕೋತಾನ, ಅಂಥವ್ರು ಸಿಗುದು ದುರ್ಲಭ ಅಂತ ಶರಣರು ಅವಾಗ ಸಾರಿ ಹೋದ್ರು. ನನಗನಿಸ್ತದ ಬಹುತೇಕ ಈಗೆಲ್ಲ ಭಾಳ ಜನ ಹೇಳ್ತಿರ್ತಾರ, ಭಕ್ತಿ ಅಂತಕ್ಕಂಥದ್ದನ್ನ ಮುಣಿಗಿ ಹೋಗ್ಯಾದ, ಭಕ್ತಿ ಅಂತಕ್ಕಂಥದ್ದನ್ನ ಮುಣಿಗಿ ಹೋಗ್ಯಾದ ಅಂತ ಹೇಳ್ತಿರ್ತಾರ. ಆ ಭಕ್ತಿ ಅಂತಕ್ಕಂಥದ್ದನ್ನು ಮುಣಗಿಲ್ಲ. ಭಕ್ತಿ ಅಂತಕ್ಕಂಥದ್ದನ್ನು ಜೀವಂತ ಅದು ಎಲ್ಲಿಯಾದರೂ ಇದ್ರ ಅದು ಬಸವನಟ್ಟಿ ಬೇರೆ ದೇವರ ಭಕ್ತರಲ್ಲಿ ಐತಿ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ನಾವೆಲ್ಲ ಬೇಕಾಗ್ತದ. ಮನೋಭಾವಿಗಳೇ, ಅಂಥ ಭಕ್ತಿವಂತರು ತಾವೆಲ್ಲರೂ ಕೂಡಿದ್ದೀರಿ. ನಿಮಗೆಲ್ಲರಿಗೂ ಒಂದು ಮಾತು ಹೇಳ್ತೀನಿ. ಏನು ತಾವೆಲ್ಲ ಭಾಳ ಭಾವ, ಭಕ್ತಿ, ಶ್ರದ್ಧಾ, ನಂಬಿಕೆ, ವಿಶ್ವಾಸ ಇಟ್ಟುಕೊಂಡು ಇವತ್ತು ಈ ಕಾರ್ಯಕ್ರಮದಲ್ಲಿ ಕೂಡಿರಿ. ನಿಮಗೆಲ್ಲರಿಗೂ ಒಂದು ಮಾತು ಹೇಳ್ತೀನಿ. ಭಾಳಷ್ಟು ನೀವು ಇದೇ ಭಾವ, ಇದೇ ಭಕ್ತಿ, ಇದೇ ಪ್ರೀತಿ, ಇದೇ ವಿಶ್ವಾಸ ಅಪ್ಪ ಬೇರೆ ದೇವ್ರ ಮೇಲೆ ಇಟ್ಟುಕೊಂಡು ಹೆಂಗೆ ನೀವು ತಮ್ಮ ಗ್ರಾಮದಲ್ಲಿ ಕಾರ್ಯಕ್ರಮ ಮಾಡ್ಲಕತ್ತೀರಲ್ಲ, ಇದೇ ಭಾವ, ಇದೇ ಭಕ್ತಿ, ಇದೇ ಪ್ರೀತಿ ನೀವು ಯಾವತ್ತೂ ಅಪ್ಪ ಬೇರೆ ದೇವರ ಮೇಲೆ, ಬಸವಣ್ಣಪ್ಪನ ಮೇಲೆ ಇಟ್ಟುಕೊಂಡು ಹೋದ್ರೆ ಅಂದ್ರೆ ನಿಮ್ಮ ಬಸವನಟ್ಟಿ ಗ್ರಾಮ ಅಗಶಿ ಬಾಗಿಲಿಗೆ ಬಂಗಾರ ತಲಬಾಗಲು ಕಟ್ಟುವಂಥ ಶಕ್ತಿ ಅಪ್ಪ ಬೇರೆ ದೇವರು ಕೊಟ್ಟೇ ಕೊಡ್ತಾನ. ತಾವೆಲ್ಲರೂ ಈ ಮಾತನ್ನ ನೆನಪದಾಗ ಬಾಬಿಗಳೇ, ಅಂಥ ಗುರುನಾಥನ ಜಾಗದಿದು. ಎಂಥವ ಬೇರೆ ದೇವರ ನೋಡ್ರಿ, ತಾಯಿ ಹೊಟ್ಟೆ ಆಗಿದ್ದಾಗ ನನ್ನಪ್ಪ ಬೇರೆ ದೇವರ ಆ ತಾಯಿ ಸೂರಮ್ಮ ದೇವಿ, ಅಣ್ಣ ಕಳವಿ ನಾರಾಯಣ ಗೌಡ ವಿಸದ ಬಾಣ ಬೆರೆಸ್ಕೊಂಡು ತಂಗಿ ಹೊಟ್ಟೆಯಾಗಿದ್ದಿರ್ತಕ್ಕಂಥ ಪಿಂಡ ಕೊಲ್ಲಬೇಕಂತ ವಿಷ ಬೆರೆಸ್ಕೊಂಡು ಬಂದಾಗ ತಾಯಿ ಹೊಟ್ಟೆಯಾಗಿದ್ದ ಮಗ ಮಾತಾಡಿ ಹೇಳ್ತಾನಂತ. ಬಹುತೇಕ ಈಗಿನ ಮಕ್ಕಳು ಎದುರು ಕೂತರು ತಾಯಿ ತಂದೆ ಜೀವ ಉಳಿಸವಿಲ್ಲ, ಜೀವ ಹೊಡೆಯವದ. ಹೌದು ಖರೆ ಆದ್ರೆ ತಾಯಿ ಹೊಟ್ಟೆ ಆಗದ ನಮ್ಮ ಮಗ ಬೀರ ದೇವ್ರ, ಯವಾ ನಿನ್ನ ಅಣ್ಣ ಕಳವಿ ನಾರಾಯಣ ಗೌಡ ಬುತ್ತಿ ಬಾನ ತೊಗೊಂಡು ಹೊಂಟಾನಂತ ನೀನು ಹಂಗರ್ದು ತಿನ್ನಬೇಡ ತಾಯಿ. ಅಕಸ್ಮಾತ್ ನೀ ಏನಾದರೂ ತಿಂದಿ ಅಂದ್ರೆ ಅದು ನಿನ್ನ ಜನ್ಮಕ್ಕೆ ಅದು ಆತಂಕ ತಂದು ಕೊಡ್ತದ, ಅದು ನನಗೂ ಆತಂಕ ತರ್ತದ ತಾಯಿ. ನಿಮ್ಮ ಅಣ್ಣ ಅದರೊಳಗೆ ವಿಷ ಬೆರೆಸ್ಕೊಂಡು ಹೊಂಟಾನ, ವಿಚಾರ ಮಾಡಿ ತಿನ್ನಂತ ತಾಯಿ ಹೊಟ್ಟೆ ಆಗಿದ್ದಾಗೆ ಅಪ್ಪ ಬೀರ ದೇವರು ತಾಯಿಗೆ ಮುಂದೆ ಜಾಗೃತಿ ಮಾಡಿಕೊಟ್ಟಿರ್ತಕ್ಕಂಥ ಅಂಥ ಬೀರ ದೇವರ ಜಾತ್ರೆ ಮಾನುಭಾವಿಗಳೇ. ಅಂಥ ಬೀರ ದೇವರ ಜಾತ್ರೆ ಇದು. ಅಂಥವನ ಜಾತ್ರೆಗೆ ಬಂದೀವಿ ನಾವು ನೀವೆಲ್ಲ. ಯಪ್ಪ ಹೋಗೋ ಗುರುವೆ, ಕೈ ಮುಗಿತೀನಿ, ಹೋಗೋ ಗುರುವೆ, ನೀವು ಹೋಗಿಯಪ್ಪ, ಹಾಳು ಮಾಡಬೇಡ. ದೊಡ್ಡ ತುಂಬಿದ ಸಭಾದ ನಮ್ಮ ಕಮಿಟಿ ಅವ್ರು ಈಗಾಗಲೇ ಹೇಳಿಬಿಟ್ಟಾರ. ನಮ್ಮದು ಇನ್ನೂ ಒಂದು ಹೆಂಗೈತಿ ಅಂದ್ರೆ ನಿಮಗೆ ಒಂದೇ ಒಬ್ಬರು ಕಮಿಟಿ ಅವರು ಇಷ್ಟೇ ನಿಮಿಷ ಮಾತಾಡ್ರಿ, ಇಷ್ಟೇ ನಿಮಿಷ ಹಾಡ್ರಿ ಅಂದ್ರೆ ನಾವು ಅಷ್ಟೇ ನಿಮಿಷದ ಮುಗಿಸ್ತೀವಿ. ಯಾಕಂದ್ರೆ ನಾವು ನಿಮ್ಮ ಹೊಲಕ್ಕೆ ಬಂದೇವು ಅಂದ್ರೆ ಜ್ವಾಳ ಬಿತ್ತಂದ್ರೆ ಜ್ವಾಳ ಬಿತ್ತಿ ಹೋಗ್ತೀವಿ, ಗೋಧಿ ಬಿತ್ತಂದ್ರೆ ಗೋಧಿ ಬಿತ್ತಿ ಹೋಗ್ತೀವಿ. ಎಲ್ಲ ಮುಗಿದು ತಮ್ಮ ಬ್ಯಾಸಿಗೆ ಅದ ಈಗ ನೇಗಿಲು ಹೊಡೆದು ಹೋಗಂದ್ರೆ ಹಂಗೂ ಹೊಡೆದು ಹೋಗ್ತೀವಿ. ಅದೇನು ನೀವು ಕಾಳಜಿ ಮಾಡಬೇಡ್ರಿ. ಆದರೆ ಇಷ್ಟೇ ವಿನಂತಿ ಅದ ನಿಮಗೆ. ಯಾಕಂದರೆ ಮಾತಾಡು ಹೇಳದಾಗ ಏನಾದರೂ ಕೂಡ ಎಕಡಿದರೆ ಅಭ್ಯಂತರ ಐತಂದ್ರೆ ಸ್ವಲ್ಪ ಅದಕ್ಕೆ ತೊಂದರೆ ಬರ್ತಿರ್ತೈತಿ. ನಾ ಭಾಳ ಜಾಸ್ತಿ ಮಾತಾಡೋಂಗಿಲ್ಲ. ನಮ್ಮ ಕೆಲಸ ಹೆಂಗೈತಿ ಅಂದ್ರೆ ರೊಟ್ಟಿ ತಕ್ಕಂತೆ ಪಲ್ಯ ತಕ್ಕಂತೆ ರೊಟ್ಟಿ ಐತಂದ್ರೆ ಹೆಂಗೆ ಹೊಡಿ ತುಂಬ್ತದಲ್ಲ, ಹಂಗೆ ಹಾಡಿನ ತಕ್ಕಂತೆ ಮಾತಿನ ತಕ್ಕಂತೆ ಹಾಡು ಐತಂದ್ರೆ ಈ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ಆಗ್ತದನ್ನುವಂಥ ಮಾತನ್ನು ನಾವು ವಿಚಾರ ಮಾಡಿಕೊಂಡು ನಾವು ಎರಡೂ ಮೇಳದವ್ರು ಮಾತಾಡ್ಕೋತ ಹಾಡ್ಕೋತ ಹೋಗ್ತಾ ಇದ್ದೀವಿ ಮಾನವಭಾವಿಗಳೇ. ಅದಕ್ಕಾಗಿ ಅವ್ರು ಇರೋವ್ರೆ ಜಾತ್ರೆ ಅಂದ ಕೂಡಲೇ ಅಂಶ ನವಂಶ ಇರೋವ್ರೆ. ನಾವು ಏನು ಭಾಳ ತಲೆ ಕೊಡೋಂಗಿಲ್ಲ. ಯಾಕೆ ಅದು ಈಗಲ್ಲ,
ಹಿಂದಕ್ಕೆ ಸಾರಿ ಹೋದ್ರು ಬಬಲಾದೇವರು ಕೊಡೆಕಲ್ದವರು ಏನಂತ್ರಿ? ಇಂಥ ಮಕ್ಕಳು ಹುಡ್ತಾವಂತ ಯಾಕೆ ಸಾರಿ ಹೋದ್ರು ಗೊತ್ತನು? ಏನು ಸಾರಿ ಹೋದ್ರು? ಹಗರ ಕಾಲ ಜಗಕ್ಕ ಬಂದಿತ್ತಣ್ಣ, ಹಗೆ ಹರನ ಕೋಪ ಜಗದ ಪ್ರಾಣಿಗಿಂತ ಮೇಲಾಯಿತಣ್ಣ. ಹೌದಾ? ಹುಲ್ಲ ಕಲ್ಲಿಗೆ ಜಗಳ ಹತ್ತಿತಣ್ಣ, ಹುಲ್ಲೆದ್ದು ಹೊಡ್ಯಾಗ ಕಲ್ಲ ಪುಡಿ ಪುಡಿ ಆದಿತ್ತಣ್ಣ. ಹಾಲ ಹೊತ್ತ ಮಾರಿತಣ್ಣ, ದಾರು ಕುತ್ತ ಮಾರಿತಣ್ಣ. ತಂಗಿಗೆ ಕಂಕಣ ಕಟ್ಟು ಭಾಗ್ಯ ಬಂದಿತ್ತಣ್ಣ. 2034ನೇ ಇಸ್ವಿ ಒಳಗ ಬೆಂಕಿ ಮಳಿ ಆದಿತ್ತಣ್ಣ. 2044ನೇ ಇಸ್ವ್ಯಾಗ ಅಪ್ಪ ಮಗನಿಗೆ ಹೆಂಡತಿ ಒಬ್ಬಕ್ಕಿನೇ ಇರುತ್ತಾಳ. ಹೌದು ಹೌದು ಹೌದು. ಏನು ಸಾರಿ ಹೋದ್ರಿ ಶರಣರು, ಏನು ಸಾರಿ ಹೋದ್ರು? ಕೊಡೆಕಲ್ಲ ಬಸವಣ್ಣಪ್ಪನವರು, ಬಬಲಾದಿ ಮುತ್ತಿಯವರು ಸಾರಿ ಹೋಗಿದ ಮಾತ. ಯಾಕ ಹಿಂಗೆಲ್ಲ ನಮ್ಮ ಮಕ್ಕಳು ಹಿಂಗೆ ಮಾಡ್ಲಕತ್ತಾವತ್ತು ನೀವು ಹತ್ತಿರ್ಬೇಕ. ಅವು ಮಾಡ್ಲಕ್ಕ ಅವ್ಕು ಇಚ್ಛ ಅಲ್ಲ, ಮುಂದೆ ಇಂಥ ದಿನಮಾನ ಬರ್ತದಂತ ಅವಾಗ ಸಾರಿ ಹೋದ್ರು. ಬಹುತೇಕ ಈಗೆಲ್ಲ ನಿಮಗೆ ಮಕ್ಕಳು ಎಂತ ಹುಟ್ಟ್ಯಾವ ಗೊತ್ತದೇನ್ರಿ? ಎಂತ ಹುಟ್ಟವ್ರಿಪ್ಪ? ಹಡದ ತಾಯಿ ತಂದೆ ನೋಡುವಂತ ಮಕ್ಕಳಿಲ್ಲ. ಏನು ಮಾಡ್ತಾವ ಈಗೆಲ್ಲ? ಉಗಾದಿ ಹಬ್ಬಕ್ಕೆ ಶ್ರೀಶೈಲಕ್ಕೆ ನಿಂಬಲ್ಲಿ ಹೋದವ್ರು ರಗಡ ಮಂದಿ ಇದ್ದಿರ್ಬೇಕು, ರೋಜಾರ್ ತಗೊಂಡು. ಶ್ರೀಶೈಲ, ಉಳಿವಿ, ಗೋಕರ್ಣ, ಶ್ರೀಶೈಲಕ್ಕೆ ಹೋಗ್ತಿರ್ತಾರ. ಯಪ್ಪ, ಹಡದ ತಾಯಿ ತಂದೆಗೆ ಉಪವಾಸ ಹಾಕಿ ಉಳಿವಿ, ಗೋಕರ್ಣ, ಶ್ರೀಶೈಲಕ್ಕೆ ಹೋದ್ರೆ ಮಲ್ಲೈ ಬೆಟ್ಟಾಗ್ಯಾನೇನ್ರಿ? ಯಾರಿಗಾರೆ ಬೆಟ್ಟಾಗ್ಯಾನ? ಹಡದ ತಾಯಿ ತಂದೆ ಮನ್ಯಾಗ ಉಪವಾಸ ಹಾಕ್ಯಾರ ಮಕ್ಕಳು. ಅಲ್ಲಿ ಹೋಗಿ ಮಲ್ಲೈಗೆ 11,000 ದಕ್ಷಿಣ ಕೊಟ್ಟಿವತ್ತಾರ. ಬೆಟ್ಟಾಗ್ಯಾನ ಮಲ್ಲಯ್ಯ? ಇಲ್ಲ. ಇದು ತಿಳ್ಕೊಂಡು ಹೋಗ್ರಿ ಅಪ್ಪ, ದೇವ್ರು ಎಲ್ಲದಾನ? ಶ್ರೀಶೈಲದಾಗಿಲ್ಲ, ಉಳಿವ್ಯಾಗಿಲ್ಲ, ಗೋಕರ್ಣದಾಗಿಲ್ಲ, ಕಾಶ್ಯಾಗಿಲ್ಲ. ದೇವ್ರ ಎಲ್ಲಿ ಅದಾನಂದ್ರೆ ಮನೆಗೆ ಜನ್ಮ ಕೊಟ್ಟ ತಾಯಿ ತಂದಿನೇ ದೇವ್ರ ಅದಾರ. ಅಂತ ದೇವ್ರು ಬಿಟ್ಟು ಮತ್ತೊಂದು ದೇವ್ರು ಹುಡುಕ್ಯಾಡ್ಲಿಕ್ಕೆ ಯಾಕೆ ಹೋಗ್ತೀರಿಪ್ಪ? ಹೌದು. ಅಂತ ದೇವರನ್ನು ಪೂಜಿಸ್ಕೊತ ಹೋಗ್ರಿ. ಯಾಕಂದ್ರೆ ಈಗಿನ ಮಕ್ಕಳು ಅಂತ ಹುಟ್ಟೇವ್ರಿ. ತಪ್ಪ ಮಕ್ಕಳದೇ, ಮಕ್ಕಳದಲ್ಲ, ಅದು ನಮ್ಮದೇ ತಪ್ಪ ಅನ್ನೋದು. ಯಾಕೆ ನಾವು ಹಡ್ದಿದ್ದು ತಪ್ಪ. ಈಗ ಯಾರು ನೋಡ್ಲಕತ್ತಾರ ಹೇಳ್ರಿ ತಾಯಿ ತಂದಿಗೆ? ಈಗಿನ ಮಕ್ಕಳು ಹೆಂಗದಾವ ಗೊತ್ತನೋ? ನಾ ಡೈರೆಕ್ಟ್ರ್ ಮಾತಾಡ್ತಿರ್ತೀನಿ, ನಾನೇನು ಮುಚ್ಚಿ ಮಾತಾಡಂಗಿಲ್ಲ. ಈಗ ನಿಮಗೆ ಮಕ್ಕಳು ಎಂತ ಹುಟ್ಟ್ಯಾವಂದ್ರೆ ಹುರುಬೀಜ ಮಕ್ಕಳು ಹುಟ್ಟಿ ಕೂತ. ಹೌದು ಹೌದು. ಎಂಥವ್ರಿ? ಹುರುಬೀಜ ಮಕ್ಕಳು ಹುಟ್ಟಿ ಕೂತಾವ. ಯಾಕೆ ಇವಕ್ಕೆ ಹುರುಬೀಜ ಮಕ್ಕಳು ಅನ್ಬೇಕಾದ್ರೆ ಹಡದ ಅಪ್ಪ ಅವಾಗ ಅಪ್ಪ ಅನ್ಬೇಕಾದ್ರೆ ಒಪ್ಪತ್ತಿನ ಕೂಲಿ ಕೇಳಕತ್ತಾವ ಈಗಿನ ಮಕ್ಕಳು, ಮಾನವಭಾವಿಗಳೇ. ಇಂಥ ಮಕ್ಕಳು ಹುಟ್ಟಿ ಕೂತಾವ. ಬಹುತೇಕ ತಾಯಿ ತಂದೆ ನಮಗೆ ಎಂಥ ಉಪಕಾರ ಮಾಡ್ಯಾರ ಅನ್ನೋದು ಅರಿವಿಲ್ಲ. ಯಪ್ಪ, ತಾಯಿಯ ಮಡಿಲ, ತಂದೆಯ ಹೆಗಲ ಜೀವನದಲ್ಲಿ ಇದು ಒಂದು ಮರಿಬೇಡ್ರಿ ನೀವು. ಇದು ಒಂದು ಮರಿಬೇಡ್ರಿ. ಯಾಕೆ ಇಂಥ ಮಕ್ಕಳದಾವತ್ತೀವಂದ್ರೆ ಹಡದ ಇದೊಂದು ಮಾತು ಹೇಳಿ ಮುಗಿಸಿ ಮುಂದೆ ಪದ ಹಾಡುವುದದ. ಯಾಕಿಂಥ ಮಕ್ಕಳದಾವ ತತ್ತೀವಂದ್ರೆ, ಹುರುಬೀಜ ಮಕ್ಕಳು ಯಾಕತ್ತೀವಂದ್ರೆ ಹಡದ ತಾಯಿ ತಂದೆಗೆ ಉಪವಾಸ ಹಾಕೋದು, ಹಡದ ತಾಯಿ ತಂದೆಗೆ ಉಪವಾಸ ಕೆಡುವುದು, ಇಲ್ಲಾಂದ್ರೆ ತಾಯಿ ತಂದೆಗೆ ಒಯ್ದು ವೃದ್ಧಾಶ್ರಮಕ್ಕೆ ಬಿಡೋದು, ಚಲೋ ನಾಯಿ ತಂದು ಮನ್ಯಾಗ ಸಾಕೋದು. ನಾಯಿಗೆ ಹಾಲು ಹಾಕೋದು, ಬ್ರೆಡ್ ಹಾಕೋದು. ಅವನು ಕಳಿಸ್ರಿ, ಯಾಕೋ ಕಳಿಸ್ರಿ ಅವನಿಗೆ. ಸಮಯ ಹಾಳಾಗ್ತದೆ, ಕಳಿಸ್ರಿ ಅವ್ರಿಗೆ. ಕಳಿಸ್ಬಿಡ್ರಿ ಪಾಪ. ಹಾಂ 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 ಸಮಯ ನಡು ತರ್ಬೇಕೋತ ಸಮಯ ಹೋಗಬಾರ್ದು. ಹಾಂ ಹಾಂ ಯಪ್ಪ, ಅಲ್ಲಿ ಸಾಹೇಬ್ರ ಅದಾರ, ಅವ್ರಿಗಾರೆ ಸ್ವಲ್ಪ ಅಂಜಿ ಹೋಗು. ಯಾಕಂದ್ರೆ ಸರ್ಕಾರ ಕಂಡಲ್ಲಿ ಸನಾಮ ಮಾಡ್ಬೇಕತ್ತ. ಹಾಂ ಇರಲಿ, ಸಂತೋಷ ಅದ. ಯಾಕೆ ಇಂಥ ಮಕ್ಕಳು ಅದಾವತ್ತು ನಾವು ಹೇಳ್ತೀವಂದ್ರೆ, ಹಡದ ತಾಯಿ ತಂದೆ ನೋಡ್ಕೊಲಾರ ಮಕ್ಕಳು ಆ ಮಂದ್ಯಾಗ ಕೂತು ನಾವು ಆಚಾರ ಹರಿಲಕತ್ತೀವಿ. ಬಹುತೇಕ ಈಗಿನ ಮಕ್ಕಳಿಗೆ ಏನು ಹೇಳಿದ್ರು ಕಾಮನ್ ಸೆನ್ಸ್ ಇಲ್ಲದರು. ಅದಕ್ಕೆ ಶರಣರು ಹೇಳ್ತಾರೆ, ಹೌಸ್ ಈಸ್ ಅ ಫಸ್ಟ್ ಕ್ಲಾಸ್ ರೂಮ್, ಮದರ್ ಈಸ್ ದ ಫಸ್ಟ್ ಟೀಚರ್ ಅಂತಾರೆ. ಅಂದ್ರೆ ತಾಯಿನೇ ಮೊದಲನೇ ಗುರು, ತಾಯಿನೇ ಪಾಠ ಶಾಲೆ, ಜನನಿನಿಂದ ಪಾಠ ಕಲಿತ ಜನರು ಧನ್ಯರು ಅಂತ ಹೇಳ್ತಿರ್ತಾರ. ಬಹುತೇಕ ತಾಯಿ ತಂದೆ ಹೊಟ್ಟಿಲೆ ಹುಟ್ಟಿದಕ್ಕೆ ನಾವು ಸ್ವಾರ್ಥಕ್ಕಾಗಬೇಕಾದ್ರೆ ಏನು ಮಾಡ್ಬೇಕಂತ ಕೇಳಿದ್ರೆ, ಜೀವನದಲ್ಲಿ ಯಾವ ದೇವರಿಗೆ ಹೋಗೋದು ಬಿಡ್ರಿ, ತಾಯಿ ತಂದಿನ ಮೊದಲು ಗೌರವಿಸಿರಿ, ತಾಯಿ ತಂದಿನ ಮೊದಲು ಪೂಜಿಸಿರಿ. ಮುಂಜಾನೆ ಎದ್ದು ಕೂಡಲೇ ಯಾವ ಮಗ ತಾಯಿ ತಂದೆಗೆ ಎದ್ದು ಪಾದಿಗೆ ನಮಸ್ಕಾರ ಮಾಡ್ತಾ ನೋಡು, ಅವ ಮಗ ಈ ಭೂಮಿ ಮೇಲೆ ಜೈಶಾಲಿ ಆಗ್ತಾನಂತ ತಿಳ್ಕೊಬೇಕು ಮನೋಭಾವಿಗಳೇ. ಯಾಕ ತಾಯಿ ತಂದೆ ಎಂಥ ಉಪಕಾರ ಮಾಡ್ಯಾರಿ? ಒಂದು ಮಾತು ಹೇಳ್ತೀನಿ ನಾನು ನಿಮಗೆ. ಈ ಬಸವನಟ್ಟಿ ಊರಾಗ 10 ಎಕರೆ ಹೊಲ ಕಳ್ಕೊಂಡ್ರೆ ಗಳಿಸಕ್ಕೆ ಬರ್ತದ, 10 ಮಜಲ್ ಬಿಲ್ಡಿಂಗ್ ಕಳ್ಕೊಂಡ್ರೆ ಗಳಿಸಕ್ಕೆ ಬರ್ತದ, 10 ಕೆಲವು ಬಂಗಾರ ಕಳ್ಕೊಂಡ್ರೆ ಗಳಿಸಕ್ಕೆ ಬರ್ತದ. ಆದ್ರೆ ಜೀವನದೊಳಗೆ ಹಡದ ತಾಯಿ ತಂದೆನ ಕಳ್ಕೊಂಡೇವಂದ್ರೆ ಅದು ಎಂದೂ ಗಳಿಸಕ್ಕೆ ಬರೋದಿಲ್ಲ. ಇರು ತನಕ ಚೆನ್ನಾಗಿ ನೋಡ್ಕೊರಿ ಅಂತಕ್ಕಂಥ ಮಾತನ್ನ ಸ್ಪಷ್ಟವಾಗಿ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಮನೋಭಾವಿಗಳೇ. ಅದಕ್ಕಾಗಿ ಇರಲಿ, ಇವಾಗ ಸಮಯ ಸಂದರ್ಭ ಬಂದಂಗೆ ಮಾತಾಡ್ಕೋತ ಹೋಗುದದ. ಈಗ ನಮ್ಮ ಕಮಿಟಿ ಹಿರಿಯರು
ವಿಶೇಷವಾಗಿ ನಮಗೊಂದು ಸೂಚನೆ ಕೊಟ್ಟಾರ. ಏನು ಸೂಚನೆ ಕೊಟ್ಟಾರ ಅಂದ್ರೆ ಎರಡು ಮ್ಯಾಳಿನ ನಡಬರಕ ಅನುಭವದ ವಿಷಯ ನಡಿಬೇಕು. ಅಂತಿಂಥವು ಮಾತುಗಳನ್ನು ಮಾತಾಡಬೇಡ್ರಿ. ಮನುಷ್ಯಗೆ ಜೀವನದೊಳಗೆ ಹೆಂಗಾಗಬೇಕಂದ್ರೆ ನಿಮ್ಮ ಮಾತು ಕೇಳಿ ಮನಸ್ಸು ಪರಿವರ್ತನೆ ಆಗಬೇಕು. ಅಂಥ ಮಾತುಗಳನ್ನು ಮಾತಾಡ್ರಿ ಅಂತಕ್ಕಂಥ ಮಾತನ್ನು ತಿಳಿಸ್ಕೊಂಡು ಎರಡು ವಿಷಯ ಇಟ್ಟಾರ. ಎರಡು ವಿಷಯ ಏನಿಟ್ಟಾರ ಅಂದ್ರೆ ಒಂದು ಅರುವ, ಇನ್ನೊಂದು ಮರುವ. ಎರಡು ವಿಷಯ ಇಟ್ಟಾರ. ಬಿಡ್ರಿ ಎಲ್ಲಿ ಬಿಡ್ರಿ. ಒಂದು ಅರುವ, ಇನ್ನೊಂದು ಮರುವ ಇಟ್ಟಾರ. ಇವಾಗ ಉಭಯ ತಂಡದವರು ನಮ್ಮ ಮುತ್ತೂರು ಗ್ರಾಮದ ಬೀರ್ಲಿಂಗೇಶ್ವರ ಗಾಯನ ಸಂಘದವರು ಒಂದು ವಿಷಯ ಹಿಡ್ಕೊಂಡಾರ. ಏನು ಹಿಡ್ಕೊಂಡಾರ ಅಂದ್ರೆ ಆ ಅರು ಅಂತಕ್ಕಂಥದ್ದನ್ನು ಜಗತ್ತದೊಳಗೆ ಭಾಳ ಶ್ರೇಷ್ಠದಂತ ಅವರು ಹಿಡ್ಕೊಂಡು ಮಾತಾಡ್ಯಾರ. ಆ ಮರು ಅಂತಕ್ಕಂಥದ್ದನ್ನು ನಮ್ಮ ಪಾಲಿಗೆ ಬಿಟ್ಟಾರ. ನಮ್ಮ ಕಮಿಟಿ ಹಿರಿಯರು, ನಮ್ಮ ತಂದೆ ಸ್ವರ್ಪಿಗಳವರು ಸ್ಪಷ್ಟವಾಗಿ ಇಷ್ಟು ಸ್ಪಷ್ಟವಾಗಿ ಹೇಳಿದವರು. ನಾ ಕಮಿಟಿ ಒಳಗೆ ನೋಡಿರ್ತಕ್ಕಂಥ ವ್ಯಕ್ತಿ ಅದು ನಮ್ಮ ಆ ಕಾಕಾಗ ಒಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಅಂದ್ರೆ ವಿಷಯ ಇಟ್ಟು ಸುಮ್ಮ ಬಿಡವ್ರದಾರ. ಆದ್ರೆ ಕಾಕ ಒಂದು ಮಾತು ಹೇಳಿದ್ರು. ಏನು ಹೇಳಿದ್ರು ಅಂದ್ರೆ ಅರುವ ಮತ್ತು ಮರುವ. ಅರುವ ಅಂದ್ರೆ ಏನು, ಮರು ಅಂದ್ರೆ ಏನು, ಅರಿವಿನ ಸಾಮರ್ಥ್ಯ ಏನದ ಮತ್ತು ಮರುವಿನ ಸಾಮರ್ಥ್ಯ ಏನದ, ಇವೆರಡು ಜೀವನದೊಳಗೆ ನಮ್ಮ ಭಾಳ ಪ್ರಾಮುಖ್ಯ ಅದಾವ, ಅರುವ ಮರುವ. ಯಾಕೆ ಈ ಮಾತು ಹೇಳ್ತೇವಂದ್ರೆ ಅವರು ಉಭಯ ತಂಡದವ್ರು ಹೇಳಿದ್ರು ಅರಿವು ಇರಬೇಕು ಮನುಷ್ಯಾಗ ಅಂತ ಹೇಳಿದ್ರು. ಹೌದಾ? ಅರಿವೇ ನುಡಿ ಗುರು ಜ್ಯೋತಿರ್ಲಿಂಗ, ದಯವೇ ಧರ್ಮದ ಮೂಲತರಂಗ ಅಂತ ಬಸವಣ್ಣವ್ರು ಹೇಳ್ಕೊಂಡು ಬಂದರು. ಅರಿವು ಇರಬೇಕು ಮನುಷ್ಯಾಗ ಅಂತೇಳಿ. ಅರಿವೇ ನುಡಿ ಗುರು ಜ್ಯೋತಿರ್ಲಿಂಗ ಅಂತ ಹೇಳಿದ್ರು. ಆದರೆ ಇವತ್ತು ಅವರು ಅರಿವಿನ ಪಾಲದ, ಇವತ್ತು ನಮ್ಮದು ಮರವಿನ ಪಾಲದ. ಇವತ್ತಿನ ದಿವಸ ಬಸವನ ಬಾಗೇವಾಡಿ ತಾಲೂಕು ಬಸವನಹಟ್ಟಿ ಗ್ರಾಮದಲ್ಲಿ ಎರಡು ವಿಷಯ ಹಂಗೆ ನಡಿಬೇಕಂದ್ರೆ ಇವು ಎರಡೂ ವಿಷಯ ನಾವು 10 6 ಗಂಟೆವರೆಗೆ ನಡೆಸಿದೆವಂದ್ರೆ ಆ ವಿಷಯದ ಪರಿಣಾಮ ತಮ್ಮ ಮೈ ಮೇಲೆ ಬೀರಬೇಕು. ಅಂಥ ವಿಷಯಗಳನ್ನು ತಾವು ಇಟ್ಟಿರಿ. ಇರಲಿ, ಇವತ್ತು ನನ್ನ ಪಾಲಿಗೆ ಯಾವ್ದಂದ್ರೆ ಮರು ಭಾಳ ಶ್ರೇಷ್ಠದ. ಮರು ಅಂದ್ರೆ ಏನು, ಮರು ಯಾಕೆ ಮರಿಬೇಕು, ಯಾಕೆ ಅರಿವು ಇಡಬೇಕು, ಅರಿವು ಇಡುವಂಥ ವಿಷಯಗಳು ಯಾವುದಾವ ಮತ್ತು ಮರಿಬೇಕಾಗಿದ್ದ ವಿಷಯಗಳನ್ನು ಯಾವುದಾವ ಅನ್ನುವಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅವ್ರು ಹೇಳ್ಯಾರ ಈಗ ಅರಿವು ಇಟ್ಕೊಂಡು ನಡಿಬೇಕು ಜಗತ್ತದೊಳಗೆ, ಅರಿವಿಂದಿಂದೇ ಈ ಭೂಮಿ ಮೇಲೆ ಸದ್ಗತಿ ಆಗಕ್ಕೆ ಬರ್ತದೆ ಅಂತ ಹೇಳ್ಯಾರ. ನಾವೊಂದು ಮಾತು ನನ್ನ ಪಾಲಿಗೆ ಮರು ಬಂದದ, ನಿಮಗೆಲ್ಲರಿಗೂ ಒಂದು ವಿನಂತಿ ಮಾಡ್ತೀನಿ. ಜಗತ್ತದೊಳಗೆ ಮರೆಯೋದು ಭಾಳ ಮುಖ್ಯ ಅದ ಅರಿವಿನಕಿನ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಯಾಕ್ರಿ ಸರ, ಯಾಕೆ ಮರೆಯೋದು ಭಾಳ ಶ್ರೇಷ್ಠ ಅದತ್ತೀವಂದ್ರೆ ಇವತ್ತು ಬಸವನಹಟ್ಟಿ ಊರಾಗ ಇವತ್ತೇನೋ ಒಬ್ರು ನಮಗೆ ತಿಳಿಲಾರ್ದೆ ಏನೋ ಒಂದು ಮಾತು ಅಂದಿರ್ತಾರೆ. ಆ ಮಾತನ್ನ ತಲೆಯಾಗ ಅರಿವು ಇಟ್ಕೊಂಡು ಕೂತ್ಯಾವ ಅಂದ್ರೆ ಅವ ಎಲ್ಲರ ಸಿಕ್ಕರೆ ಅವನ ಗಾಡಿ ತರಬ್ತೇವನು. ಹೌದು. ಯಾಕ ಅರಿವು ಇಟ್ಕೊಂಡು ಕೂತೇವ ತಲೆಯಾಗ ಅಂದ್ರೆ ಅಕಸ್ಮಾತ್ ಏನೋ ಬಿಡಪ್ಪ ಅವ ತಿಳಿಲಾರ್ದೆ ಏನೋ ಒಂದು ಅಂದಾನ ಅಂತೇಳಿ ಅದನ್ನು ಇವತ್ತು ಇಲ್ಲೇ ಮರೆತು ಹೋದೆವಂದ್ರೆ ಮತ್ತು ಬಸವನಹಟ್ಟಿ ಊರ ಗ್ರಾಮದ ಜನರದು ಮುರುಘಾನೂರ್ದವ್ದು ಮತ್ತು ಈ ಪ್ರೇಮ ಉಳಿತದ ಮಾನವಭಾವಿಗಳೇ. ಇದು ಮೊದಲು ಲಕ್ಷ್ಯ ಇಟ್ಕೋಬೇಕು. ಹೌದು. ಯಾಕ ಒಬ್ಬ ನಮಗೆ ಅಂದಾನ ಅಂತೇಳಿ ಅದನ್ನು ಅರಿವು ಇಟ್ಕೊಂಡು ಕೂತೇವಂದ್ರೆ ಅದು ನಮ್ಮ ಸಂಸಾರ ಹಾಳು ಮಾಡ್ತದ, ನಮ್ಮ ಜೀವನ ನಶ್ವರ ಮಾಡ್ತದ. ಜಗತ್ತದೊಳಗೆ ಮರೆಯೋದು ಭಾಳ ಮುಖ್ಯ ಅದ. ಯಾಕೆ ಈ ಮಾತನ್ನು ಹೇಳ್ತೇವಂದ್ರೆ ಜಗತ್ತದೊಳಗೆ ಮರಿಬೇಕು. ಏನು ಮರಿಬೇಕಾಗಿದ್ರಿ? ಜಗತ್ತದೊಳಗೆ ಕೌರವರು ಪಾಂಡವರು ಅಂತ ಆಗಿ ಹೋದರು. ಧೃತರಾಷ್ಟ್ರ ಗಾಂಧಾರಿ ಮಕ್ಕಳು 101 ಮಂದಿ, ಪಾಂಡು ರಾಜ ಕುಂತಿ ಮಕ್ಕಳು 5 ಮಂದಿ ಪಂಚ ಪಾಂಡವರಾಗಿ ಹೋದರು. ಒಂದು ವಿಷಯ ಹೇಳ್ತೀನಿ ಯಾಕೆ ಮರಿಬೇಕತ್ತೇವ್ ನಿಮಗಂದ್ರೆ ಪಾಂಡವರು ಒಳಗೆ ಪಾಂಡವ್ರ ಹೆಂಡತಿ ದ್ರೌಪದಿ, ಆ ದುಶ್ಯಾಸನ, ದುರ್ಯೋಧನ ಅರಗಿನ ಮನೆ ಒಳಗಿಂದು ಹಾಯ್ದು ಹೋಗುವಂಥ ಟೈಮದೊಳಗೆ ಏನಾಗಿತ್ರಿ? ಹೊಸ್ತಲ್ ಕೆಡವಿ ಸ್ವಲ್ಪ ಬಿದ್ದವ ದುರ್ಯೋಧನ. ಬಿದ್ದ ಟೈಮದೊಳಗೆ ಅವಾಗ ಆ ದ್ರೌಪದಿ ಏನು ಮಾಡ್ತಾಳೆ, ಪಾಂಡವ್ರ ಹೆಂಡತಿ, ಆಕೆ ಏನು ಹೇಳ್ತಾಳೆ, ಕುಡ್ಡನ ಮಗ ಕುಡ್ ಅದಾನ ಅಂತೇಳಿ ಅಂದರ್ಕ ಬೇಟ ಅಂದರ ಹೈ ಅಂದ್ರೆ ಅಂದಕ್ಕ ಬೇಟ ಅಂದ ಹೈ. ಕುಡ್ಡನ ಮಗ ಇವನು ಕುಡ್ ಅದಾನಂತ ಹಿಂಗೆ ಚಪ್ಪಳಿಗೆ ಹೊಡೆದು ನಕ್ಕಿ ಬಿಟ್ಟಳು. ಅವ ಅದು ಒಂದೇ ಮಾತು ಏಕೋಚಿತ್ತು, ಒಂದು ಹೆಣ್ಣು ನನಗೆ ಇಂಥ ಮಾತಾಡ್ತಲ್ಲ ಅಂತ ಅವ ಅರಿವು ಇಟ್ಕೊಂಡು ಬಿಟ್ಟ ತಲೆಯಾಗ. ಅದು ಒಂದು ಮಾತು ಏನಿವ ಅರಿವು ಇಟ್ಕೊಂಡಲ್ಲ, ಇಡೀ ಅವರ ಸಾಮ್ರಾಜ್ಯ ಹಾಳಾಯಿತು. 18 ಕ್ಷಣ ಸೈನ್ಯ ನಾಶ ಆಗಿ ಹೋಯ್ತು. ಭೂಮಿ ಮ್ಯಾಲ ಕುರುಕ್ಷೇತ್ರ ಆಗಿ ಹೋಯ್ತು. ಮಾನವಭಾವಿಗಳೇ, ಹೇಳು ತಾತ್ಪರ್ಯ ಏನದಂದ್ರೆ ಏನು ಒಂದು ಮಾತು, ಒಂದು ಹೆಣ್ಣು ಮಾತಾಡಿದ ಮಾತು ಇವ ತಲೆಯಾಗ ಅರಿವು ಇಟ್ಕೊಂಡಲ್ಲ, ಅಷ್ಟೆಲ್ಲ ಜೀವ ನಾಶ ಆಗಿ ಹೋದು. ಅದೇ ಒಂದು ಮಾತು ಏಕೋಚಿತ್, ಒಂದು ಹೆಣ್ಣು ಏನೋ ಮಾತಾಡೋದು ಬಿಡೋದಂತ ಅವ ಅಲ್ಲೇ ಮರೆತು ಬಿಟ್ಟಿದ್ದ ಅಂದ್ರೆ ಇಷ್ಟು ಜೀವ ಹೋಗ್ತಿದ್ವೇನ್ರಿ? ಅವರು ಹೋಗ್ತಿದ್ದೇನು? ನಾವೊಂದು ಮಾತು ಹೇಳ್ತೀನಿ ಇವರಿಗೆ, ಯಾರಿಗೆ ಮುತ್ತೂರವ್ರಿಗೆ, ನೀವು ಇದೇ ಮಾತನ್ನು ಅರಿವು ಇಟ್ಕೊಂಡು ಕೂತ್ರಿ ಅಂದ್ರೆ ಇದೇ ಮಾತನ್ನು ಅರಿವು ಇಟ್ಕೊಂಡು ಕೂತ್ರಿ ಅಂದ್ರೆ
ನಿಮ್ಮದು ಗಾಡಿ ಯಾವಾಗ ನಾವು ತರಬತ್ತೇವೆ ಗೊತ್ತಿಲ್ಲ, ಹೇಳಕ್ಕಾಗಲ್ಲ. ನಿಮ್ಮದು ಗಾಡಿ ನಾವು ಯಾವಾಗ ತರಬತ್ತೇವೆ ಗೊತ್ತಿಲ್ಲ. ಏನೋ ಅಕಸ್ಮಾತ್ ಒಂದು ಮಾತು ಚಂದ್ರು ಮಾಸ್ತರ್ ಅಂದಾನಂತ ಹೇಳಿ ನೀವು ಮಾರತ್ತೀರಿ ಅಂದ್ರೆ ಮುತ್ತೂರವ್ರದ್ದು ಮತ್ತು ಮುರುಘಾನವ್ರದವ್ರು ನಮ್ಮದು ನಿಮ್ಮದು ಪ್ರೇಮ ಹಿಂಗೆ ಉಳಿತದ. ಅಕಸ್ಮಾತ್ ಮುರುಘಾನವ್ರದವ್ ನಮಗೆ ಹಿಂಗೆ ಅಂದಾನತ್ತ ಅರವು ಇಟ್ಕೊಂಡ್ರಿ ಅಂದ್ರೆ ಮುಂಜಾನೆ ನಿಮ್ಮ ಗಾಡಿಯಲ್ಲಿ ಭಾಗ್ಯವಾಡಿ ತರಬತ್ತೇವೆ ಏನು ದಂಡವಾರಕ್ಕೆ ತರಬತ್ತೇವೆ ಅದು ನಮಗೆ ಗೊತ್ತಿಲ್ಲ. ಇದು ತಿಳ್ಕೊಂಡು ಹೋಗುವಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕಾಗಿರಲಿ ಜಗತ್ತದೊಳಗೆ ಮರುವಂತಕ್ಕಂಥದ್ದನ್ನು ಭಾಳ ಶ್ರೇಷ್ಠದ. ಇದು ಸುರುವಿನ ಸಂದದ ಭಾಳ ಮಾತಾಡುವಂಥ ಅವಶ್ಯಕತೆ ಇಲ್ಲ. ನಮ್ಮ ಹಿರಿಯರು ಹೇಳ್ಯಾರ, ಹೆಣ್ಣು ಮಕ್ಕಳು ಎದ್ದು ಹೋಗಬಾರ್ದು, ಹಂಗೆ ನೀವು ಕೆಲಸ ಮಾಡ್ರಿ ಅಂತ ಹೇಳ್ಯಾರ. ಅದಕ್ಕಾಗಿರಲಿ ತಾಯಿ ತಂದೆಗಳೇ ಇದು ಸುರುವಿನ ಸಂದದ ಮಾತನ್ನ ಭಾಳ ಆಡಂಗಿಲ್ಲ. ಮುಂದಿನ ಸಂದನ್ಯಾಗ ತಾಯಿ ಜಗತ್ತೊಳಗೆ ಏನು ಕೆಲಸ ಸಾಮರ್ಥ್ಯ ಮಾಡ್ಯಾಳ, ತಂದೆ ಏನು ಸಾಮರ್ಥ್ಯ ಮಾಡ್ಯಾನ ಅನ್ನುವಂಥದ್ದನ್ನು ನಿಮಗೆ